ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ ಆಗಸ್ಟ್ ತಿಂಗಳ 13ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದಿನಾಂಕವನ್ನು ಫಿಕ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ರೇಷನ್ ಕಾರ್ಡ್ ಅಂತ ಅಂದರೆ BPL ರೇಷನ್ ಕಾರ್ಡನ್ನು ಯಾರೆಲ್ಲ ಹೊಂದಿದ್ದೀರಾ, ಸೊ ಇವಾಗ ಏನು ಉಚಿತ ಅಕ್ಕಿ ಹಣವನ್ನು ಪಡೆದುಕೊಳ್ತಾ ಇದ್ದೀರಾ, ಸೊ ಇದರಲ್ಲಿ ಒಂದು 3 ಚೇಂಜಸ್ಗಳನ್ನು ಮಾಡಿದ್ದಾರೆ. ಸೊ ಅಕ್ಕಿ ಹಣವನ್ನು ಸ್ಟಾಪ್ ಮಾಡಿ ಬೇರೆ ಒಂದು ಆಹಾರ ಪದಾರ್ಥಗಳನ್ನು ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು 2 ಅಪ್ಡೇಟ್ಗಳನ್ನು ನೀವು ತಿಳ್ಕೋಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ BPL ರೇಷನ್ ಕಾರ್ಡನ್ನು ಹೊಂದಿರುವಂತಹ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ರಾಜ್ಯ ಸರ್ಕಾರದ ಕಡೆಯಿಂದ ಅಂತಲೇ ಹೇಳ್ಬೋದು. ಖುದ್ದಾಗಿ ಆಹಾರ ಸಚಿವರಾಗಿರುವಂತಹ KH ಮುನಿಯಪ್ಪ ಸರ್ ಅವರೇ ಹೇಳಿರುವಂಥದ್ದು. ಕೇಂದ್ರದಲ್ಲಿ ಇರುವಂತಹ ಆಹಾರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿ ಇದ್ರ ಬಗ್ಗೆ ಒಂದು ಮಾತುಕತೆಯನ್ನು ಆಡಿರುವಂಥದ್ದು. ಸೊ ಇವಾಗ ಏನು ಅಕ್ಕಿ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ಇವಾಗ ಕೇಂದ್ರ ಮೊದಲೆಲ್ಲ ಏನು ಮಾಡ್ತು ಅಂತ ಅಂದರೆ ಅಕ್ಕಿ ಅಂತ ಅಂದರೆ 5 kg ಅಕ್ಕಿಯನ್ನು ಮಾತ್ರ ಇವಾಗ ಕೊಡ್ತಿರುವಂಥದ್ದು. ಇನ್ನು ಉಳಿದಂತಹ 5 kg ಅಕ್ಕಿಯನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಅಷ್ಟೊಂದು ಸಪೋರ್ಟ್ ಸಿಗಲಿಲ್ಲ. ಸೊ ಆ ಕಾರಣಕ್ಕಾಗಿ ಏನು ಮಾಡಿದ್ರು, ನಮ್ಮ ರಾಜ್ಯ ಸರ್ಕಾರದವರು ಒಂದು ಹಣವನ್ನು ಕೊಡೋದಕ್ಕೆ ಡಿಸೈಡನ್ನು ಮಾಡಿಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ ಇಷ್ಟು ಅಂತ ಅಂದರೆ 1 kg ಅಕ್ಕಿಗೆ ಇಷ್ಟು ಅಮೌಂಟ್ ಅಂತ ಡಿಸೈಡ್ ಮಾಡಿಕೊಂಡು ಇವಾಗ ಎಲ್ರಿಗೂ ಕೂಡ ಹಣವನ್ನು ನೀಡ್ತಾ ಇದ್ದಾರೆ. ಬಟ್ ಇವಾಗ ಏನು ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳೋದಾದರೆ, ಇವಾಗ ಏನು ಅಕ್ಕಿ ಹಣವನ್ನು ಕೊಡ್ತಿದ್ರು ಸೊ ಅದ್ರ ಬಗ್ಗೆ ಒಂದು ಜನರಲ್ಲಿ ಸರ್ವೆಯನ್ನು ಮಾಡಿದಾಗ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸರ್ವೆಯನ್ನು ಮಾಡಿದಾಗ 93% ಅಷ್ಟು ಫಲಾನುಭವಿಗಳು ಏನು ಮಾಡಿದ್ದಾರೆ, ನಮಗೆ ಹಣದ ಬದಲು ಏನು ಮಾಡಿ ಅಂತ ಅಂದರೆ ಈ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನೇ ಕೊಡಿ ಅಂತ ಹೇಳಿದ್ದಾರೆ. ಯಾವ ಪದಾರ್ಥವನ್ನು ಕೊಡ್ತಾರೆ ಅಂತ ಹೇಳೋದಾದರೆ ಇವಾಗ ಏನು ಎಣ್ಣೆ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಸೊ ಈ ರೀತಿಯಾದಂತಹ ರಿಲೇಟೆಡ್ ಆಗಿರುವಂತಹ ಪದಾರ್ಥಗಳನ್ನೇ ಕೊಡಿ ಅಂತ ಸರ್ವೆಯಲ್ಲೂ ಕೂಡ ಏನು ಮಾಡಿದ್ದಾರೆ, ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಸರ್ಕಾರ ಇವಾಗ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು KH ಮುನಿಯಪ್ಪ ಸರ್ ಅವರು ಹೇಳಿರೋ ಪ್ರಕಾರ ಇನ್ನು ಮುಂದೆ ಕೊಡ್ಬೋದು. ಬಟ್ ಕನ್ಫರ್ಮ್ ಆಗಿ ಇನ್ನೂ ಅವರು ಹೇಳಿಲ್ಲ. ಇನ್ನು ಮುಂದೆ ಕೊಡೋದಾಗಿ ಮಾತುಕತೆ ನಡೀತಾ ಇದೆ ಅಂತಲೇ ಹೇಳ್ಬೋದು. ಸೊ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಗೊತ್ತಿಲ್ಲ. ಬಟ್ ಈ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ. ಸೊ BPL ರೇಷನ್ ಕಾರ್ಡ್ ಹೊಂದಿದ್ದು ಹಣವನ್ನು ಯಾಕೆ ಅಂತ ಅಂದರೆ ಇವಾಗ ಫಲಾನುಭವಿಗಳ ಖಾತೆಗೆ ಉಚಿತ ಅಕ್ಕಿ ಹಣ ಜಾಸ್ತಿ ಜಮಾ ಆಗಿಲ್ಲ, ಅತಿ ಹೆಚ್ಚು ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ, ಫಲಾನುಭವಿಗಳು ಬೇಸರವನ್ನು ವ್ಯಕ್ತಪಡಿಸಿ ಸರ್ವೆಯಲ್ಲಿ ಈ ರೀತಿಯಾದಂತಹ ಒಂದು ಮಾತುಗಳನ್ನು ಹೇಳಿ 93% ಅಷ್ಟು ಫಲಾನುಭವಿಗಳು ಈ ರೀತಿ ಆನ್ಸರನ್ನು ಕೊಟ್ಟಿರುವಂಥದ್ದು. ಸೊ ನೋಡೋಣ ಎಷ್ಟು ದಿನಕ್ಕೆ ಅಥವಾ ಯಾವಾಗ ಈ ರೀತಿಯಾದಂತಹ ಒಂದು ಬದಲಾವಣೆಯನ್ನು ಮಾಡ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ದೆನ್ ನೆಕ್ಸ್ಟ್ 2ನೇ ಅಪ್ಡೇಟ್ ಬಂದು ಗೃಹಲಕ್ಷ್ಮಿ ಯೋಜನೆಯ 13ನೇ ಕಂತು ಆಗಸ್ಟ್ ತಿಂಗಳ 2000 ಹಣವನ್ನು ಬಿಡುಗಡೆ ಮಾಡಲು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಕೇಳ್ಬೋದು, ನಮಗಿನ್ನೂ 11ನೇ ಕಂತಿನ ಹಣನೇ ಬಂದಿಲ್ಲ, ಆಲ್ರೆಡಿ 13ನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತಿದ್ದೀರಾ ಅಂತ. ಬಟ್ ನಾನು ಲಾಸ್ಟ್ ವಿಡಿಯೋಗಳಲ್ಲೂ ಕೂಡ ಹೇಳಿದ್ದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಏನಂತ ಅಂದರೆ ಇನ್ನು ಆಲ್ಮೋಸ್ಟ್ ಒಂದು 3 ಅಥವಾ 4 ಡಿಸ್ಟಿಕ್ಗಳಲ್ಲಿ ಮೇಜರ್ ಆಗಿ ಹಣ ಜಮಾ ಆಗುವಂಥದ್ದು ಇರುವಂಥದ್ದು. ಸೊ ಹಾಗಾಗಿ ಇನ್ನು 2 or 3 ಡೇಸ್ ಒಳಗಡೆ ಈ ಒಂದು 11ನೇ ಕಂತಿನ ಹಣವನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ. ಇದ್ರ ಜೊತೆಗೆ ಇವಾಗ ಜುಲೈ ತಿಂಗಳ ಹಣ ಏನು 2000 ಬರಬೇಕು ಸೊ ಅದಾಗಿರ್ಬೋದು, ಹಾಗೆಯೇ ಆಗಸ್ಟ್ ತಿಂಗಳ 2013ನೇ ಕಂತಾಗಿರ್ಬೋದು ನಾವು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಒಂದು ಪ್ರಿಪ್ರೇಷನ್ನ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಏನು ತಾಂತ್ರಿಕ ದೋಷ ಬರ್ತಾ ಇತ್ತು, ಸೊ ಇಷ್ಟು ದಿನ ಇವಾಗ ನೀವು ಆಲ್ಮೋಸ್ಟ್ 1 ಕೋಟಿ 2 ಕೋಟಿ 3 ಕೋಟಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡೋದ್ರಲ್ಲೇ ಅತಿ ಹೆಚ್ಚು ಕಂಡೀಷನ್ಸ್
ಬ್ಯಾಲೆನ್ಸ್ಗಳು ಇರುತ್ತೆ. ಸೊ ಅಂಥದ್ರಲ್ಲಿ ನಾವು ಮಿನಿಮಮ್ ಅಂದರೂ ಕೂಡ ಒಂದು ಕಂತಿನ ಹಣ ಅಂದರೂ ಕೂಡ 2,400 ಕೋಟಿ ಹಣವನ್ನು ನಾವು ಏನು ಮಾಡಬೇಕು, ಬಿಡುಗಡೆಯನ್ನು ಮಾಡಬೇಕು. ಸೊ ಹಾಗಾಗಿ ಏನಾಗುತ್ತೆ ಅಂತ ಅಂದರೆ, ನಾವು ಟ್ರೆಜರಿಗೆ ಏನೋ ಅಮೌಂಟನ್ನು ಹಾಕ್ತೀವಿ. ಸೊ ಅದಾದ ನಂತರ ಬ್ಯಾಂಕ್ಗಳ ಖಾತೆಗಳಿಗೆ ಹಾಕ್ತೀವಿ. ಸೊ ಅಲ್ಲಿ ಏನಾಗುತ್ತೆ ಅಂತ ಅಂದರೆ, ಸರ್ವರ್ಗಳು ಅತಿ ಹೆಚ್ಚು ಸಪೋರ್ಟ್ ಮಾಡೋದಿಲ್ಲ. ಸೊ ಬ್ಯುಸಿ ಬರುತ್ತೆ. ಸೊ ಇಷ್ಟು ಕೋಟಿ ಕೋಟಿ ವ್ಯವಹಾರವನ್ನು ಮಾಡೋದ್ರಿಂದ ಸರ್ವರ್ಗಳು ಆಲ್ಮೋಸ್ಟ್ ಬಂದೇ ಬರುತ್ತೆ ಬ್ಯುಸಿ. ಸೊ ಹಾಗಾಗಿ ಏನಾಗ್ತಿದೆ ಅಂತ ಅಂದರೆ, ಸ್ವಲ್ಪ ತಡ ಆಗ್ತಿರೋವಂಥದ್ದು. ಬಟ್ ಇವಾಗ ಏನು ತಾಂತ್ರಿಕ ದೋಷ ಇತ್ತು, ಸೊ ಎಲ್ಲದನ್ನು ಕೂಡ ನಾವು ಆಲ್ಮೋಸ್ಟ್ ಕ್ಲಿಯರ್ ಮಾಡಿದ್ದೀವಿ. ಇನ್ನು ಮುಂದೆ ಎಲ್ಲರೂ ಖಾತೆಗೂ ಕೂಡ ಹಣ ಬರುತ್ತೆ. ಹಾಗಾಗಿ ನಾವು ಈ ತಿಂಗಳ ಅಂತ ಅಂದರೆ ಆಗಸ್ಟ್ ತಿಂಗಳ ಹಣವನ್ನು 25ರ ನಂತರ ಬಿಡುಗಡೆ ಮಾಡೋದಾಗಿ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ.